ಆಗುತ್ತಾ ಕ್ರಿಕೆಟ್ ಸ್ಟೇಡಿಯಂ? ಈ ಹಿಂದೆ ತುಮಕೂರಿನಲ್ಲೇ ಕ್ರಿಕೆಟ್ ಸ್ಟೇಡಿಯಂ ಆಗಬೇಕು ಅನ್ನುವಂಥ ಪ್ರಸ್ತಾವನೆ ಇತ್ತು ಸರ್ಕಾರದ ಮುಂದೆ. ಈ ಹಿಂದೆ ತುಮಕೂರಿನಲ್ಲಿ ಸ್ಥಳವನ್ನ ಕೂಡ ಗುರುತು ಮಾಡಲಾಗಿತ್ತು. ತುಮಕೂರಿನ ವಸಂತ ನರಸಾಪುರದಲ್ಲಿ ಸ್ಥಳ ಗುರುತು ಮಾಡಲಾಗಿತ್ತು. ಬಟ್ ಆ ಪ್ರಸ್ತಾವನೆ ಹಾಗೆ ಉಳ್ಕೊಂಡಿತ್ತು. ಈಗ ಅದಕ್ಕೆ ಮರುಜೀವ ಸಿಗುವಂತಹ ಸಾಧ್ಯತೆ ಇದೆ. ಗೊಲ್ಲಹಳ್ಳಿ ಕೈಗಾರಿಕಾ ಪ್ರದೇಶ ಅಂತ ಅಲ್ಲಿ ಸ್ಥಳ ಗುರುತಾಗಿತ್ತು. 25 ಎಕರೆ ಜಾಗವನ್ನ ಕೂಡ ರಾಜ್ಯ ಸರ್ಕಾರ ಗುರುತು ಮಾಡಿತ್ತು. ಈಗ ಕಾಲ್ತುಳಿತ ಕೇಸ್ ನಂತರ ಆ ಪ್ರಸ್ತಾವನೆಗೆ ಮತ್ತೆ ಮರುಜೀವ ಸಿಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಈಗ ಸರ್ಕಾರ ನಿರ್ಧಾರ ಕೈಗೊಂಡ್ರೆ 25 ಎಕರೆ ಜಾಗದಲ್ಲಿ ಮತ್ತೊಂದು ಹೊಸ ಸ್ಟೇಡಿಯಂ ನಿರ್ಮಾಣ ಆಗುವುದು ಕೂಡ ಫಿಕ್ಸ್ ಆಗಲಿದೆ. ಸೊ ಆ ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬಟ್ ಅಲ್ಲಿಗೆ 1974ರಲ್ಲಿ ನಿರ್ಮಾಣ ಆದಂತಹ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ನು ಇತಿಹಾಸದ ಪುಟ ಸೇರುತ್ತಾ, ನೆನಪಾಗಿ ಉಳಿದು ಬಿಡುತ್ತಾ? ಇಂಥ ಕುತೂಹಲ ಸದ್ಯ ಮನೆ ಮಾಡಿದೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ. ಅತ್ಯಂತ ಚಿಕ್ಕ ಸ್ಟೇಡಿಯಂ ಎಂಜಿ ರಸ್ತೆಯ ಪಕ್ಕದಲ್ಲಿರುವಂತಹ 14 ಎಕರೆಯ ಜಾಗದಲ್ಲಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡಲಾಗಿದೆ. ಏರ್ ಬೇಸ್ ಸಿಸ್ಟಮ್ ಹೊಂದಿರೋದು, ದೇಶದಲ್ಲೇ ಏರ್ ಬೇಸ್ ಸಿಸ್ಟಮ್ ಹೊಂದಿರುವ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಅಂತ ಕೂಡ ಕರೆಯಲಾಗುತ್ತೆ. 35,000 ಜನ ಎಟ್ ಅ ಟೈಮ್ ಕೂತ್ಕೊಂಡು ಕ್ರಿಕೆಟ್ ಅಂದ್ರೆ ಮ್ಯಾಚ್ಗಳನ್ನ ವೀಕ್ಷಣೆ ಮಾಡಬಲ್ಲ ಸಾಮರ್ಥ್ಯ ಹೊಂದಿರುವಂತಹ ಸ್ಟೇಡಿಯಂ. ಇನ್ಮೇಲೆ ಅದು ಕ್ಲೋಸ್ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. KSCAಗೆ 99 ವರ್ಷಗಳ ಕಾಲ ಲೀಸ್ಗೆ ಕೊಟ್ಟಿರುವಂತಹ ಸ್ಟೇಡಿಯಂ ಈಗ ಅದನ್ನ ಬೇರೆಡೆ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನುವಂತಹ ವಿಚಾರ.